ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಬಾಳೆಹಣ್ಣಿನಲ್ಲಿ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಸೂಪರ್ ಆಗಿರುವಂತ ಒಂದು ಹೆಲ್ದಿ ಆಗಿರುವಂತ ಒಂದು ರೆಸಿಪಿ. ಅಂದ್ರೆ ಮನೆಯಲ್ಲಿ ಜಾಸ್ತಿ ಬಾಳೆಹಣ್ಣೆಲ್ಲ ಇದ್ರೆ ಈ ರೀತಿ ಮಾಡಿಡ್ಬೋದು. ಮಕ್ಳಿಗೆಲ್ಲ ತುಂಬಾನೇ ಇಷ್ಟ ಆಗುವಂತ ಒಂದು ರೆಸಿಪಿ. ನೋಡಿ, ಈ ರೀತಿ ಕುಕ್ಕರ್ ಅಲ್ಲಿ ಹಾಕ್ಬಿಟ್ಟು ನಾನು ಮಾಡ್ತಾ ಇರೋದು. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತ ಎಲ್ಲ. ಆಮೇಲೆ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡೋದಿಕ್ಕೆ ಮಾತ್ರ ಮರಿಬೇಡಿ. ನೋಡಿ, ಇಲ್ಲಿ ನಾನಿಲ್ಲಿ ಏಲಕ್ಕಿ ಬಾಳೆಹಣ್ಣು ತಗೊಂಡಿರೋದು. ಈ ರೆಸಿಪಿಗೆ ಒಂದು 10-15 ಬಾಳೆಹಣ್ಣು ಎಷ್ಟಿದ್ರು ನಮ್ಗೆ ತಗೋಬಹುದು, ಇಷ್ಟು ಅಂತ ಲೆಕ್ಕ ಏನಿಲ್ಲ. ನೋಡಿ, ಮೊದಲು ನಾನು ಇದನ್ನ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ತುಂಡು ಮಾಡಿ ಕುಕ್ಕರ್ ಒಳಗಡೆ ಹಾಕ್ತಾ ಇದ್ದೀನಿ. ಸಣ್ಣ ಸಣ್ಣ ಪೀಸ್ ಬೇಕಿದ್ರೆ ಸಣ್ಣ ಸಣ್ಣ ಪೀಸ್ ಮಾಡ್ಬೋದು, ಸ್ವಲ್ಪ ದೊಡ್ಡದಾದ್ರೆ ಆ ರೀತಿ ಬೇಕಿರೋ ಮಾಡ್ಬೋದು. ನೋಡಿ, ನಾನು ಮೊದಲು ಈ ರೀತಿ ಮಾಡ್ತಾ ಇದ್ದೀನಿ. ಈ ರೀತಿ ತುಂಡು ತುಂಡು ಮಾಡಿ ಹಾಕ್ತಾ ಇದ್ದೀನಿ. ಇಲ್ಲಿ ಜಾಸ್ತಿ ಹಣ್ಣಾದ ಬಾಳೆಹಣ್ಣಾದ್ರೂ ಪರವಾಗಿಲ್ಲ ಅಲ್ವಾ, ಮೀಡಿಯಂ ಹಣ್ಣಾದ ಬಾಳೆಹಣ್ಣಾದ್ರೂ ಪರವಾಗಿಲ್ಲ. ನೋಡಿ, ಸಣ್ಣ ಪೀಸ್ ಆದ್ರೆ ಈ ರೀತಿ 4 ಭಾಗ ತುಂಡು ಮಾಡ್ಬಿಟ್ಟು ಈ ರೀತಿ ಕುಕ್ಕರ್ ಒಳಗಡೆ ಹಾಕ್ಬಿಟ್ರೆ ಆಯ್ತು. ಇದೇ ರೀತಿ ಎಲ್ಲ ಬಾಳೆಹಣ್ಣನ್ನು ಕೂಡ ಇದೇ ರೀತಿ ತುಂಡು ಮಾಡಿ ತರ್ತೀನಿ ನಾನು. ನೋಡಿ, ಇಲ್ಲಿ ನಾನೊಂದು 15 ಬಾಳೆಹಣ್ಣು ತಗೊಂಡಿದ್ದೀನಿ. ಆಮೇಲೆ ಇದಕ್ಕೆ ಬೇಕಾಗಿರೋದು ಒಂದು ತುಂಡು ಬೀಟ್ರೂಟ್. ಇದನ್ನ ಕೂಡ ತುಂಡು ಮಾಡಿ ಹಾಕೋಬೇಕು. ನೋಡಿ, ಈ ರೀತಿ ಅದನ್ನ ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ. ಇನ್ನು ಒಂದು ಸ್ವಲ್ಪ 4 ಲವಂಗ ಹಾಕ್ತಾ ಇದ್ದೀನಿ ನಾನು ಇದಕ್ಕೆ. ಆಮೇಲೆ 1 ಕಪ್ಪಿನಷ್ಟು ನೀರು ಕೂಡ ಹಾಕ್ಬಿಟ್ಟು ಇದನ್ನ ಬೇಯಿಸ್ಬೇಕು. 1 ವಿಸಿಲ್ ತನಕ ಬೇಯಿಸಿದ್ರೆ ಸಾಕು. ನೋಡಿ, ಇಲ್ಲಿ ಬೆಂದು ಆವಿ ಎಲ್ಲ ಹೋಗಿದೆ. ಇವಾಗ ರೆಡಿ ಆಗಿದೆ. ಓಪನ್ ಮಾಡೋಣ ನಾವಿವಾಗ. ನೋಡಿ, ಚೆನ್ನಾಗಿ ಬೆಂದು ರೆಡಿ ಆಗಿದೆ. ಇದರಲ್ಲಿರುವ ಲವಂಗ ಎಲ್ಲ ತೆಗಿತಾ ಇದ್ದೀನಿ. ಇನ್ನು ಇದನ್ನ 2 ರೀತಿಯಲ್ಲಿ, ಇದನ್ನೇ ಹಿಂಡಿ ಇದ್ರೆ ಜ್ಯೂಸ್ ಮಾತ್ರ ಕಲೆಕ್ಟ್ ಮಾಡಬಹುದು, ಅಥವಾ ನೋಡಿ ಈ ರೀತಿ ಸ್ಮ್ಯಾಶ್ ಮಾಡಿ. ನಾನು ಇಲ್ಲಿ ರುಬ್ಬಿ ಉಪಯೋಗಿಸ್ತಾ ಇದ್ದೆ, ಅದ ಕಾರಣ ಮೊದಲು ಈ ರೀತಿ ಸ್ಮ್ಯಾಶ್ ಮಾಡಿ ಆಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ರುಬ್ಬಿ ಇದರ ಪೇಸ್ಟ್ ಉಪಯೋಗಿಸ್ತಾ ಇದ್ದೀನಿ. ಅಥವಾ ಇದನ್ನೇ ನಿಮಗೆ ಚೆನ್ನಾಗಿ ಜರಡಿ ಎಲ್ಲ ಹಾಕ್ಬಿಟ್ಟು ರುಬ್ಬಿ ಅದರ ಜ್ಯೂಸ್ ಮಾತ್ರ ಕಲೆಕ್ಟ್ ಮಾಡಿ ಆ ರೀತಿನೂ ಮಾಡಬಹುದು. ಆ ರೀತಿ ಮಾಡಿದ್ರೆ ಅದರ ಶೇಷ ಸುಮ್ಗೆ ಬಿಸಾಕ್ಬೇಕಷ್ಟೇ. ನೋಡಿ, ಇಲ್ಲಿ ನಾನು ಇದನ್ನು ನೇರವಾಗಿ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ರುಬ್ಬಿ ಪೇಸ್ಟ್ ಕಲೆಕ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಒಮ್ಮೆಲೆ ರುಬ್ಬೇಡಿ, ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ರುಬ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿರೋ ಪೇಸ್ಟ್ ಸಿಕ್ಕಿದೆ ಅಂತ ನಮಗೆ. ಅಂದ್ರೆ ನಾವಿಲ್ಲಿ ಬೀಟ್ರೂಟ್ ಉಪಯೋಗಿಸಿದ್ರಿಂದ ನಮಗೆ ಒಳ್ಳೆ ಸ್ಟ್ರಾಬೆರಿ ಕಲರ್ನ ಪೇಸ್ಟ್ ಸಿಕ್ಕಿದೆ ಇಲ್ಲಿ. ನೋಡಿ, 2 ಸಲ ರುಬ್ಕೊಂಡಿದ್ದೀನಿ. ಎಲ್ಲ ಹಾಕ್ತಾ ಇದ್ದೀನಿ. ಇನ್ನು ಸ್ಟವ್ ಎಲ್ಲ ಆನ್ ಮಾಡ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಕೈ ಆಡಿಸ್ತಾನೆ ಇರ್ಬೇಕು. ಅಂದ್ರೆ ಇವಾಗ ನೋಡಿದ್ ಇವಾಗ ದಪ್ಪ ಇದೆ, ನಾವು ರುಬ್ಬಿ ತಗೊಂಡಿದ್ರಿಂದ ದಪ್ಪ ಇದೆ. ಜ್ಯೂಸ್ ಮಾತ್ರ ಕಲೆಕ್ಟ್ ಮಾಡ್ತಿದ್ರೆ ಇಷ್ಟು ದಪ್ಪ ಬರಲ್ಲ, ಆಮೇಲೆ ಅದು ದಪ್ಪ ಬರೋದು. ಇನ್ನು ಇದಕ್ಕೆ 1 ಕಪ್ಪಿನಷ್ಟು ಸಕ್ಕರೆ ಕೂಡ ಹಾಕ್ತಾ ಇದ್ದೀನಿ. ಎಲ್ಲ ಕೂಡ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಕುದಿಸ್ಬೇಕು. ನೋಡಿ, ಈ ರೀತಿ ಕೈ ಆಡಿಸ್ತಾನೆ ಇರಿ. ನೋಡಿ, ಇವಾಗ ಸ್ವಲ್ಪ ದಪ್ಪ, ಇನ್ನೂ ಜಾಸ್ತಿ ದಪ್ಪ ಆಗ್ತಾ ಬಂದಿದೆ, ಕುದೀತಾ ಇದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ರೀತಿ ಕೈ ಆಡಿಸ್ತಾನೆ ಇರ್ಬೇಕು, ಅವಾಗ ಕರೆಕ್ಟ್ ಆಗಿ ಸಿಗುತ್ತೆ ನಮಗೆ. ಲೋ ಫ್ಲೇಮ್ ಅಂದ್ರೆ ಲೋ ಅಲ್ಲ, ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟೆ ಮಾಡ್ಕೊಳ್ಳಿ. ಚೆನ್ನಾಗಿ ಕುದೀತಾ ಇದೆ. ಇನ್ನು ಇದಕ್ಕೆ 1 ಟೀ ಸ್ಪೂನ್ ನಷ್ಟು ಲೈಮ್ ಜ್ಯೂಸ್ ಕೂಡ ಸೇರಿಸ್ತಾ ಇದ್ದೀನಿ. ನಿಂಬೆ ಹಣ್ಣಿನ ರಸ ಕೂಡ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಯಾವ ರೀತಿ ಬಂದಿದೆ ಅಂದ್ರೆ ಅದ್ರಲ್ಲಿರುವ ನೀರಿನ ಅಂಶ ಎಲ್ಲ ಹೋಗ್ಬೇಕು. ನೋಡಿ, ಈ ರೀತಿ ಬರ್ಬೇಕು. ಅಂದ್ರೆ ಜಾಸ್ತಿ ದಪ್ಪ ಹಲ್ವ ತರನು ಆಗ್ಬಾರ್ದು. ನೋಡಿ, ಈ ರೀತಿ ಇರ್ಬೇಕಂದ್ರೆ ನಾವಿವಾಗ ಕೈಯಲ್ಲೆಲ್ಲ ಈ ರೀತಿ ಮುಟ್ಟುವಾಗ ಒಂದು ಅಂಟುವ ರೀತಿಯಲ್ಲಿ ಇರ್ಬೇಕು ಕೈಗೆ. ನೋಡಿ, ಈ ರೀತಿ ಇರ್ಬೇಕು. ಆಮೇಲೆ ಇದು ಆರಿದ್ಮೇಲೆ ಕರೆಕ್ಟ್ ಸಿಗುತ್ತೆ ನಮಗೆ, ಸಾಕು. ನಾನಿಲ್ಲಿ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಇರ್ಬೇಕು. ಕರೆಕ್ಟ್ ಕನ್ಸಿಸ್ಟೆನ್ಸಿ ಈ ರೀತಿ ಇದೆ. ನೋಡಿ, ಇಷ್ಟು ಸಾಕು. ನಾನಿನ್ನು ಇದು ಫುಲ್ ಆಗಿ ಆರೋದಿಕ್ಕೆ ಬಿಡ್ಬೇಕು. ಇನ್ನು ನೆಕ್ಸ್ಟ್ ಇನ್ನು ಇದು ಫುಲ್ ಆಗಿ ಆರ್ಲಿ, ಅಷ್ಟೊತ್ತು ವೆಯ್ಟ್ ಮಾಡೋಣ. ಫುಲ್ ಆಗಿ ಆರ್ಬೇಕಿದು. ನೋಡಿ, ಇವಾಗ ಫುಲ್ ಆಗಿ ಆರಿದೆ. ಬಾಳೆಹಣ್ಣಿನ ಜಾಮ್ ಇಲ್ಲಿ ರೆಡಿ ಆಗಿದೆ. ಮಕ್ಳಿಗೆಲ್ಲರಿಗೂ ಇಷ್ಟ ಆಗುವಂತ ಒಂದು ರೆಸಿಪಿ ಅಂತ ಮೊದಲೇ ಹೇಳಿದ್ದೀನಿ. ಬ್ರೆಡ್ ಜೊತೆ ಎಲ್ಲ ತಿನ್ನೋದಿಕ್ಕೆ ಸೂಪರ್ ಆಗಿರುತ್ತೆ. ಬ್ರೆಡ್, ದೋಸೆ ಎಲ್ಲದ ಜೊತೆ ಕೂಡ ತಿನ್ಬಹುದು. ಈ ರೀತಿ ನಮಗೆ ಮನೆಯಲ್ಲೇ ಮಾಡಿ ಕೊಟ್ರು ಕೂಡ ಸ್ವಲ್ಪ ಹೆಲ್ದಿಯಾಗಿ ಕೂಡ ನಮಗೆ ಮಕ್ಕಳಿಗೆ ಕೊಡ್ಬೋದು. ಇದನ್ನೊಂದು ಗಾಜಿನ ಬಾಟ್ಲಲ್ಲಿ ಹಾಕ್ಬಿಟ್ಟು ಸ್ಟೋರ್ ಮಾಡಿಡ್ಬೋದು. ಯಾವಾಗ ಬೇಕು ಆವಾಗ ಬ್ರೆಡ್ಗೆಲ್ಲ ಹಾಕಿ ತಿನ್ಬೋದು. ನೋಡಿ, ಸೂಪರ್ ಆಗಿರುತ್ತೆ. ಆಮೇಲೆ ಇದು ಹೊರಗಡೆ ಇಟ್ರೆ ನಿಮ್ಗೆ 1 ವಾರ ತನಕ ಉಪಯೋಗಿಸ್ಬೋದು. ಫ್ರಿಜ್ ಅಲ್ಲಿ ಇಟ್ರೆ ಸ್ವಲ್ಪ ಜಾಸ್ತಿ, 1 ತಿಂಗಳೆಲ್ಲ ನಮ್ಗೆ ಇದನ್ನ ಉಪಯೋಗಿಸ್ಬೋದು. ನೋಡಿ, ಈ ರೀತಿ ಬ್ರೆಡ್ಗೆ ಹಾಕ್ಬಿಟ್ಟು ತಿಂದ್ರೆ ಸೂಪರ್ ಆಗಿರುತ್ತೆ. ಕಲರ್ ನೋಡಿ, ಅದಕ್ಕೆ ನಾನು ಸ್ವಲ್ಪ ಬೀಟ್ರೂಟ್ ಕೂಡ ಸೇರಿಸಿರೋದು, ಅವಾಗ ಚೆನ್ನಾಗಿರುವ ಕಲರ್ ಕೂಡ ಸಿಗುತ್ತೆ ನಮಗೆ. ನೋಡಿ, ಈ ರೀತಿ ಇದೆ. ಬ್ರೆಡ್ ಜೊತೆ ತಿನ್ಬಿಟ್ರೆ ಸೂಪರ್ ಟೇಸ್ಟ್ ಸಿಗುತ್ತೆ ನಮಗೆ. ಆಮೇಲೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.
ಓಕೆ, ಥ್ಯಾಂಕ್ ಯು.